ಎಲ್ಲರಿಗೂ ಶಾಲೋಮ್. ಸ್ಯಾಮ್ಯುಯಲ್ ವರ್ಷಿಪ್ ಕೀಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ನಾವು ಎ ಮೇಜರ್ ಸ್ಕೇಲ್ ಅನ್ನು ಹೇಗೆ ಪ್ಲೇ ಮಾಡೋದು ಅಂತ ಕಲಿಯೋಣ. ಮತ್ತೆ ಈ ದಿನ ನಾನು ನಿಮಗೆ ಒಂದು ಹೊಸ ತೆಲುಗು ಸಾಂಗ್ ಅನ್ನು ಎ ಮೇಜರ್ ಸ್ಕೇಲ್ ನಲ್ಲಿ ಹೇಗೆ ಪ್ಲೇ ಮಾಡೋದು ಅಂತ ಹೇಳಿಕೊಡುತ್ತೇನೆ. ಸೊ ನಿಮ್ಮ ರೈಟ್ ಹ್ಯಾಂಡ್ ನಲ್ಲಿ ಫಸ್ಟ್ ಫಿಂಗರ್ ಆನ್ ಎ, ಸೆಕೆಂಡ್ ಆನ್ ಬಿ, ಥರ್ಡ್ ಆನ್ ಸಿ ಶಾರ್ಪ್. ಈಗ ಡಿ ನೋಟ್ ನ ಪ್ಲೇ ಮಾಡ್ಬೇಕಂದ್ರೆ ನಿಮ್ ಥಂಬ್ ಫಿಂಗರ್ ನ ಕೆಳಗೆ ತಗೊಬಂದಿ ಡಿ ನೋಟ್ ನ ಪ್ಲೇ ಮಾಡಬೇಕು. ಫಸ್ಟ್ ಆನ್ ಡಿ, ಸೆಕೆಂಡ್ ಆನ್ ಇ, ಥರ್ಡ್ ಎಫ್ ಶಾರ್ಪ್, ಫೋರ್ತ್ ಜಿ ಶಾರ್ಪ್, ಫಿಫ್ತ್ ಎ. ಈಗ ಇದನ್ನ ರಿವರ್ಸ್ ಪ್ಲೇ ಮಾಡೋಣ. ಫಿಫ್ತ್ ಆನ್ ಎ, ಫೋರ್ತ್ ಜಿ ಶಾರ್ಪ್, ಥರ್ಡ್ ಎಫ್ ಶಾರ್ಪ್, ಸೆಕೆಂಡ್ ಇ, ಫಸ್ಟ್ ಡಿ. ಈಗ ಸಿ ಶಾರ್ಪ್ ನೋಟ್ ನ ಪ್ಲೇ ಮಾಡ್ಬೇಕಂದ್ರೆ ನಿಮ್ಮ 4 ಬೆರಳನ್ನ ಈಗ ಮೇಲೆ ತಗೊಬಂದಿ ಸಿ ಶಾರ್ಪ್ ನೋಟ್ ನ ಪ್ಲೇ ಮಾಡಬೇಕು. ಥರ್ಡ್ ಆನ್ ಸಿ ಶಾರ್ಪ್, ಸೆಕೆಂಡ್ ಆನ್ ಬಿ, ಫಸ್ಟ್ ಆನ್ ಎ. ಈಗ ನಾನು ನಿಮಗೆ ಎ ಮೇಜರ್ ನಲ್ಲಿ ಬರುವಂತ 3 ಕಾರ್ಡ್ಸ್ ಗಳನ್ನ ಹೇಳಿಕೊಡುತ್ತೇನೆ. ಮೊದಲನೇ ಕಾರ್ಡ್ ಎ ಮೇಜರ್, ಎರಡನೇ ಕಾರ್ಡ್ ಇ ಮೇಜರ್, ಮೂರನೇ ಕಾರ್ಡ್ ಡಿ ಮೇಜರ್. ಸೊ ನಿಮ್ಮ ಲೆಫ್ಟ್ ಹ್ಯಾಂಡ್ ನಲ್ಲಿ ಫೋರ್ತ್ ಫಿಂಗರ್ ಆನ್ ಸಿ ಶಾರ್ಪ್, ಸೆಕೆಂಡ್ ಆನ್ ಇ, ಫಸ್ಟ್ ಆನ್ ಎ. ಈ ಮೇಜರ್ ಕಾರ್ಡ್ ನ ಹೇಗೆ ಪ್ಲೇ ಮಾಡೋದು ಅಂದರೆ ಫೋರ್ತ್ ಫಿಂಗರ್ ಆನ್ ಇ, ಸೆಕೆಂಡ್ ಆನ್ ಜಿ ಶಾರ್ಪ್, ಫಸ್ಟ್ ಆನ್ ಬಿ. ಡಿ ಮೇಜರ್ ಕಾರ್ಡ್ ನ ಹೇಗೆ ಪ್ಲೇ ಮಾಡೋದು ಅಂದರೆ ಫೋರ್ತ್ ಫಿಂಗರ್ ಆನ್ ಡಿ, ಸೆಕೆಂಡ್ ಎಫ್ ಶಾರ್ಪ್, ಫಸ್ಟ್ ಎ. ಈಗ ನಾನು ನಿಮಗೆ ಕಾರ್ಡ್ ಎಕ್ಸರ್ಸೈಸ್ ಅನ್ನು ಹೇಳಿಕೊಡುತ್ತೇನೆ. ರೈಟ್ ಹ್ಯಾಂಡ್ ನಲ್ಲಿ ಸ್ಕೇಲ್ಸ್ ಪ್ಲೇ ಮಾಡೋದು, ಲೆಫ್ಟ್ ಹ್ಯಾಂಡ್ ನಲ್ಲಿ ಕಾರ್ಡ್ಸ್ ಗಳನ್ನ ಹೋಲ್ಡ್ ಮಾಡೋದು. ಸೊ ನಿಮ್ಮ ರೈಟ್ ಹ್ಯಾಂಡ್ ನಲ್ಲಿ ಫಸ್ಟ್ ಫಿಂಗರ್ ಆನ್ ಎ, ಲೆಫ್ಟ್ ಹ್ಯಾಂಡ್ ಎ ಮೇಜರ್ ಕಾರ್ಡ್, ಸೆಕೆಂಡ್ ಬಿ ಇ ಮೇಜರ್ ಕಾರ್ಡ್, ಥರ್ಡ್ ಸಿ ಶಾರ್ಪ್ ಎ ಮೇಜರ್ ಕಾರ್ಡ್, ಫಸ್ಟ್ ಡಿ ಡಿ ಮೇಜರ್ ಕಾರ್ಡ್, second E A major chord, third F sharp D major chord, fourth G sharp E major chord, fifth A major chord. ಈಗ ಎ ಮೇಜರ್ ಸ್ಕೇಲ್ಗೆ ಬರುವಂತ 2 ಸಾಂಗ್ಸ್ ಗಳನ್ನ ಕಲಿಯೋಣ. ಮೊದಲನೇ ಸಾಂಗ್ ನಾ ಸ್ತುತಿಸುವೆನು ನಾ ಭಜಿಸುವೆನು. ಈ ಸಾಂಗ್ಗೆ ನಾನು ರೆಟ್ರೋ ಕ್ಲಬ್ ಅಂತ ವೆಸ್ಟರ್ನ್ ರಿದಮ್ ನ ಸೆಟ್ ಮಾಡಿದ್ದೇನೆ. ಟೆಂಪೋ 110 ಸೆಟ್ ಮಾಡಿದ್ದೇನೆ. ಈ ಸಾಂಗ್ ಅನ್ನು ಎ ಮೇಜರ್ ಸ್ಕೇಲ್ ನಲ್ಲಿ ಹೇಗೆ ಪ್ಲೇ ಮಾಡೋದು ಅಂತ ನೋಡೋಣ.
ಈಗ ಎರಡನೇ ಸಾಂಗ್ ನೀತೋ ಒಂಟೆ ಜೀವಿತಂ ಎಂಬ ತೆಲುಗು ಸಾಂಗ್ ಅನ್ನು ಎ ಮೇಜರ್ ಸ್ಕೇಲ್ ನಲ್ಲಿ ಪ್ಲೇ ಮಾಡೋಣ. ಈ ಸಾಂಗ್ಗೆ ಲಹರಿ ಅಂತ ಇಂಡಿಯನ್ ಬೀಟ್ ನ ಸೆಟ್ ಮಾಡಿದ್ದೇನೆ, ಟೆಂಪೋ 80 ಸೆಟ್ ಮಾಡಿದ್ದೇನೆ. ಈ ಸಾಂಗ್ ಅನ್ನು ಪ್ಲೇ ಮಾಡಿ ನೋಡೋಣ. ಸೊ ಈ ರೀತಿಯಾಗಿ ನೀವು ಎ ಮೇಜರ್ ಸ್ಕೇಲ್ ಅನ್ನು ಪ್ರಾಕ್ಟೀಸ್ ಮಾಡಬೇಕು ಮತ್ತು ಸಾಂಗ್ಸ್ ಗಳನ್ನ ಕೂಡ ಪ್ರಾಕ್ಟೀಸ್ ಮಾಡಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ನಲ್ಲಿ ನೀವು ಎ ಮೇಜರ್ ಸ್ಕೇಲ್ ಪ್ಲೇ ಮಾಡಿದ ಅನುಭವವನ್ನು ತಿಳಿಸಿರಿ. ಮತ್ತು ನಿಮ್ಮಲ್ಲಿ ಯಾರ್ಯಾರಿಗೆ ಜಿ ಮೇಜರ್ ಸ್ಕೇಲ್ ಪ್ಲೇ ಮಾಡೋದು ಗೊತ್ತಿಲ್ಲ ಅಂದ್ರೆ ಮೇಲೆ ಬರುವಂತ ವಿಡಿಯೋವನ್ನು ಕ್ಲಿಕ್ ಮಾಡಿ, ಅಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಟ್ಟಿದ್ದೇನೆ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಆಲ್. ಶಾಲೋಮ್.